ಗುಡ್ ಮಾರ್ನಿಂಗ್. ಸಂಡೇನಾ, ಸಂಡೇ ಎಂತ ಮಾಡು. ಇವತ್ತು ನಾನು ನನ್ನ ಮಗ ಇಬ್ಬರೇ ನಮ್ಮ ಮನೆ ಡ್ಯೂಟಿ ಹೋಗಿದ್ದಾರೆ. ಸೊ ಬೇಗ ಹೇಳಿಲ್ಲ, ದಿನ ಹೇಳದೆ ಎದ್ದು ಪಟ್ಟ ಅಂತ ಸ್ನಾನ ಮಾಡಿ, ನೆಲ ಒರೆಸಿ ಸ್ನಾನ ಮಾಡಿ, ಪೂಜೆ ಮಾಡಿ, ತಿಂಡಿ ಮಾಡಿದ್ದೀನಿ. ದೋಸೆ, ರಾಗಿ ಮತ್ತು ಗೋಧಿ ಹಾಕಿ, ಈರುಳ್ಳಿ ಹಾಕಿ, ಜೀರಿಗೆ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಹಾಕಿ ಮಾಡಿದ್ದೆ. ಸಖತ್ತಾಗಿತ್ತು. ನನ್ನ ಮಗ ಹೇಗೂ ನನಗೆ ಇವತ್ತು ತುಂಬ ದಿನ ಆದಮೇಲೆ ತಿಂಗಳು ಮೇಲಾಗಿತ್ತು. ಖಾರ ಹಾಕ್ತಿದ್ದಿಲ್ಲ. ಖಾರ ಅಂದರೆ ಜಾಯಿಕಾಯಿ ಬಜ, ಮೆಣಸಿನ್ಕಾಯಿ ಎಲ್ಲ ಹಾಕ್ತೆ. ಅದು ಹತ್ತ ಖಾರ ಆಯ್ತಲ್ಲ, ತುಂಬ ತಿಂಗಳು 1.5 ತಿಂಗಳು ಆಗಿತ್ತೇನು ಹಾಕಿದೆ. ನೋಡೋಣ ಅಂತ ಹಾಕಿದೆ. ಒಂದು ರಾಗನೇ ಸುಮಾರು ಹೊತ್ತಾಯ್ತು. ಒಳಗೆ ಶುರು ಮಾಡ್ದೆ. ಸಕ್ಕರೆ ಗಿಕ್ಕರೆ ಕೊಟ್ಟು ಸಮಾಧಾನ ಮಾಡಿದೆ. ಹೆಂಗೋ ಸಮಾಧಾನ ಆದ. ಈಗ ಎದುರು ಮನೆಯಿಂದ ನಮ್ಮ ಮನೆಗಂತ ಎದುರುಗಡೆ ಮನೆ ಓಡಾಡ್ತಿದ್ದಾನೆ. ತಿಂಡಿ ಆಯ್ತು. ಈಗ ಅಡುಗೆ ಏನು ಮಾಡಲಿ ಅಂತ ತಲೆ ಹರಿತಾ ಇಲ್ಲ. ಚಲೋ ನೋಡ್ತೀನಿ, ಏನಾದ್ರು ಒಂದು ಮಾಡಬೇಕಲ್ಲ ಅನಿಸ್ತಾ ಇದ್ದೆ. ಅರ್ಧ ತಿಂದು ಹೋಗ್ಯಾನೆ. ನೋಡಿ ಇಲ್ಲೇ ಕೂತಿದ್ದೆ. ದೋಸೆ ಬೆಲ್ಲ ಬೆಣ್ಣೆ ಹಾಕಿದೆ. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಬನ್ನಿ, ನನ್ನ ಮಗ ಏನು ಮಾಡ್ತಿದ್ದಾನಂತ ತೋರಿಸ್ತೀನಿ. ಮುಕ್ಕಳಿಸ್ತಾ ಇದ್ದಾನೆ, ಬಾಯಿ ಮುಕ್ಕಳಿಸ್ತಾ ಇದ್ದಾನೆ. ನೋಡಿ ಸ್ವಲ್ಪ ಹೇಗೆ ಅಂತ. ನೀರು ಖಾಲಿ ಆಯ್ತು. ಏನು ಮಾಡ್ತಿದ್ದೀಯಾ? ನೀರು ನೋಡಿ, ಇಡೀ ಬಾಲ್ಕನಿ ತೊಳಿತಾ ಇದ್ದಾನೆ. ನೀರು ಹಾಕೊಂಡು ಇಲ್ಲೆಲ್ಲ ಹೋಗಿ ಸುಸು ಮಾಡಿ ಬಂದಾನೆ. ಅದಕ್ಕೆ ತೊಳಿತದಾನೆ. ನೋಡಿ ನೋಡಿ, ನುಂಗ ತುಪ್ಪದ್ರೊಳಗೆ ನುಂಗ್ಯಾನೆ. ಈ ಥರ ಕೆಲಸ. ಇಡೀ ಮನೆ ಎಲ್ಲ ನೀರು ಮಾಡಿಟ್ಟಿದ್ದಾನೆ. ಈಗ ಮತ್ತೆ ಸರಿ ಒರ್ಸೋದು ನನಗಿದೆ ಒಂದೊಂದು ಕೆಲಸ ಒಂದೊಂದು ಸಾರಿ. ಸೂರ್ಯ ಕಣ್ಣು ಹೊಡೆದ. ಈ ಥರ ಮಾಡಿದಾಗ ಯಾರಿಗೆ ಸಿಟ್ಟು ಬರಲ್ಲ ಹೇಳಿ? ಈಗಷ್ಟೇ ಒರ್ಸ್ಕೊಂಡು ಹೋಗಿದ್ದಷ್ಟೇ ನಾನು. ಒರೆಸಿ ಗುಡಿಸಿ ಪಾತ್ರೆ ತೊಳೆದು ಬರೋದ್ರೊಳಗೆ ಇಷ್ಟು ನೋಡಿ. ಒಂದು ಆಟ ನೀರಲ್ಲಿ ಕುಡಿಯೋ ನೀರು ತಂದ್ಕೊಂಡು ಹಾಳು ಮಾಡ್ತಾನೆ ಒಂದೊಂದು ಸರಿ. ಒಂದು ರೀಲ್ಸ್ ಮಾಡೋಣ ಅಂತ ನನಗೆ ಹೇಳಿದೆ. ಹಿಂಗೆ ಮಾಡೋಣ ಅಂತ ಹೊಸ ಟ್ರೆಂಡು. ಈಗಲೇ ಪ್ರಾಕ್ಟೀಸ್ ಮಾಡ್ತದ. ನಾನು ನಾಳೆ ಮಾಡೋಣ ಅಂದೆ, ಅವ್ನು ಈಗಲೇ ಪ್ರಾಕ್ಟೀಸ್ ಮಾಡ್ತದೆ. ಎಂತ ಗೊತ್ತಾ? ಏನಂದರೆ, ನಾನು ಅದು ಕ್ಲೀನ್ ಮಾಡಿ ಬಂದಲ್ಲ, ಮತ್ತೆ ಹೋಗಿ ಅವ್ನ ಬಟ್ಟೆ ಅಷ್ಟು ಕಿತ್ತಕ್ಕೆ ಬಂದಿದ್ದೆ. ನಾನೀಗ ಹೋಗಿ ಮತ್ತೆ ಅದನ್ನು ಜೋಡಿಸಿ ಬಂದೀನಿ. ಈಗ ಇಲ್ಲಿ ಬಂದು ಕಾಫಿ ಕಾಯಿಸ್ತಾ ಇದ್ದೀನಿ. ನಾನು ಹೊತ್ತು ಕೂತ್ಕೊಂಡಾನೆ. ಭಾರಿ ಪೇಷನ್ಸ್ ಲೆವೆಲ್ ಚೆಕ್ ಮಾಡ್ತಾನಪ್ಪ. ನನಗಂತೂ ಮೊದಲೇ ಪೇಷನ್ಸೇ ಇಲ್ಲ. ಹೊಡಿಬಾರ್ದು ಅಂದ್ಕೊಂಡಿದ್ದೆ. ಮಧ್ಯಾಹ್ನ ಒಂದು ಹೊಡೆದೀನಿ. ಮೊಬೈಲಿಗೋಸ್ಕರ ಬಾರಿ ಹೇಳ್ತಿದ್ದ. ಬಿಡಿ ಅವ್ನು ಚೆಟ್ಟದೆ ತೊಡೆಗೆ ತುಂಬ ದಿನದಿಂದ ಹೊಡೆದಿರಲಿಲ್ಲ. ಒಂದು ಒತ್ಕೊಡು ಮಗನೇ. ಎಲ್ಲ ನೋಡ್ತಿದ್ದಾರೆ. ಇಲ್ಲ ಎಲ್ಲ ನೋಡ್ತಾರೆ ನಿನ್ನ. ಹಿಂಗೆ ವಾವ್ ಮಾಡ್ತಾರೆ. ಹೊಂದ್ಕೊಂಡು ನನಗೆ ಮಮ್ಮಂಗೆ ಒಂದು ಒತ್ಕೊಡಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಕಾಫಿ ಕುಡಿತಾ ಇದ್ದೀವಿ. ನನ್ನ ಮಗ ಈಗ ಕಾಫಿ ಟೈಮ್. ನಾನೀಗ ಟೋಸ್ಟ್ ಬೇಕು ಅಂದ. ಬರ ಮಗ ನಾವು ಹೊರಗಡೆ ಆಟ ಆಡೋಕೆ ಕರ್ಕೊತಿದ್ದೀನಿ. ಸುಮಾರು ಒಂದು 15-20 ತಿಂಗಳಾಗ್ತಾ ಬಂದಿದ್ದೇನೆ. ಹೊರಗಡೆನೇ ಕರ್ಕೋಗಿರಲಿಲ್ಲ. ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಎಷ್ಟೊತ್ತಂತ ಒಳಗೆ ಇಟ್ಕೊಳ್ಳೋಣ, ಅವನಿಗೂ ಬೇಜಾರು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ಬಾಲ್ ಆಡ್ಬೇಕೇನು ಕೂತ್ಕೊಂಡು. ಚಲೋ ನಡಿ ಮಗನೇ, ಶೂ ಹಾಕ್ತೀನಿ. ಬಾಲ್ ಹಾಕ್ತಾ ಇದ್ದೀನಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಟು ಬಾಲು ತಗೊಂಬಂದ್ರೆ ಆಡ್ತಿರೋದು ಎಲ್ಲಿ ನೋಡಿ? ಮಣ್ಣಲ್ಲಿ. ಅಲ್ಲಿದ್ದಾನೆ ನೋಡಿ, ಇಲ್ಲಿದ್ದಾನೆ. ಇನ್ನು ಸರ್ಕಸ್ ಮಾಡ್ತಾನಲ್ಲ ಅಲ್ಲಿ. ಬಿದ್ದಿದ್ರೆ ಅಂತ. ಸ್ವಸ್ತಿ, ಹತ್ತು ಬೇಡ, ಬೀಳುತ್ತೆ. ನಾವು ಹೊರಗಡೆ ಬರೋಂತ ಮಜ್ಜಿ ಸೊಳ್ಳೆ. ಇಲ್ಲೊಂದಿಷ್ಟು ಹುಡುಗರಂದು ಶೆಟ್ಲ್ ಕಾಕ್ ಆಡ್ತಾ ಇದೆ. ಫ್ರೆಂಡ್ಸ್, ಇವನು ಕೆಳಗಡೆಯಿಂದ ಬರೋಕ್ಕೆ ರೆಡಿ ಇಲ್ಲ. 8 ಗಂಟೆ ದಾಟಿ ಹೋಗಿತ್ತು. 8 ಕಾಲಾಗಿತ್ತು. ಸುಳ್ಳು ಹೇಳಿ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತೇಳಿ ಕರ್ಕೊಬಂದು ಫಸ್ಟು ಚಾಕ್ಲೇಟ್ ಕಟ್ತೆ ಕೈಕಾಲು ತೊಳಿಸಿ, ಆಮೇಲೆ ನೀರು ಬಿಸಿಗಿಟ್ಟೆ. ಚಾಕ್ಲೇಟ್ ತಿನ್ನೋ ತನಕ ಹಂಗೆ ಆಟ ಆಡಿಸಿ, ಆಮೇಲೆ ಸೀದಾ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಬಿಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತು ಏನು ಮಾಡಿದ್ದೀನಿ ಗೊತ್ತಾ? ಎಗ್ ಬಿರಿಯಾನಿ. ಅವನು ಬರೀ ಮೊಟ್ಟೆ ತಿಂದ. ಅವನೇನು ಎಗ್ ಬಿರಿಯಾನಿ ತಿನ್ನಲ್ಲ. ಸೊ ಅವ್ರ ಅಪ್ಪ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿಟ್ಟು ಬೆಳಗ್ಗೆ ದೋಸೆಗೆ ಹಿಟ್ಟು ರುಬ್ಬಿಟ್ಟು ಬಂದೆ. ಇವ್ರ ಅಪ್ಪ ಬಂದರೆ ಈಗ ಇಲ್ಲಿ ನೋಡಿ, ಅಪ್ಪ ಬಂದು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರ ಅಪ್ಪ ವೀಡಿಯೋ ಹಾಕ್ಕೊಟ್ಟು ಹೋಗಿದ್ದಾರೆ. ನೋವು ಏನ ಅಂತೀಯಲ್ಲ?
ನಾನೀಗ ಎಲ್ಲ ಕೆಲಸ ಮಾಡಿಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಬಂದೀನಿ. ಈಗ ಊಟ ಮಾಡಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಆಟೋ ಸಾಮಾನೇನು ಬಿದ್ದವು, ಇವನ್ನೆಲ್ಲ ಎಲ್ಕಿರ್ಬೇಕು. ಕೆಲಸ ಪಿನ್ ಓದ್ತಾ ಇರ್ತಾನೆ. ಯಾರು ಇಷ್ಟನಾ? ಅಮ್ಮ ಇಷ್ಟನಾ? ಪಾಪ ಇಷ್ಟನಾ? ಯಾರು ಬೇಡ? ಇಬ್ಬರು ಇಷ್ಟ ಇಲ್ಲ? ಹಾಂ, ಚಲೋ ಫ್ರೆಂಡ್ಸ್, ಊಟ ಮಾಡ್ತಾ ಸಿಗ್ತೀನಿ. ಸ್ವಲ್ಪ ಇವನ್ನೆಲ್ಲ ಎತ್ತಿಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಮೊಟ್ಟೆ ಬಿರಿಯಾನಿ. ಇವರು ಈಗ ಬಂದ್ರೆ ಊಟ ಮಾಡೋಣ ಅಂತ ಕೊಡ್ತೀವಿ. ಇವನೇನು ಮಾಡಲ್ಲ, ಇವನು ನಾವು ಕರಿಯೋದೇ ಇಲ್ಲ. ಮೊಟ್ಟೆ ಒಂದೇ ಕೊಟ್ಟಿವಿ, ಅದನ್ನು ಆಮ್ಲೆಟ್ ಅಂತ ತಿಂತಾನೆ. ಹೇಗಿದ್ದೀರಿ? ಹಾಂ, ನಿಜ ಹೇಳಬೇಕು. ವಾವ್, ನನ್ನ ಮಗ ಹೇಳಿದ್ಮೇಲೆ ಮುಗೀತು. ತಿಂದಿದ್ರು ಹೇಳ್ದ, ಕಣ್ಣಲ್ಲಿ ನೋಡಿ ಹೇಳ್ದ. ಅಲ್ಲ ಮೊನ್ನೆ ವಾಸನೆ ಹಿಡ್ದು. ನಿಜವಾಗ್ಲೂ ಚೆನ್ನಾಗಾಗಿದೆ ಫ್ರೆಂಡ್, ಸೂಪರ್ ಇದೆ. ರೆಸಿಪಿ ಬೇಕಾದರೆ DM ಮಾಡಿ ಆಯಿತಾ ಫ್ರೆಂಡ್ಸ್. ಒಳ್ಳೆ ಭೋಜನ. ಕ್ಲೀನ್ ಕೃಷ್ಣಪ್ಪ. ಇವನಿಗೆ ಕೇಳ್ತದೆ ಆಮ್ಲೆಟ್ ಬೇಕು ಅಂತೆಲ್ಲ. ಖಾಲಿ ಆದಮೇಲೆ ಆಮ್ಲೆಟ್ ಖಾಲಿ, ಮೊಟ್ಟೆನೇ ಖಾಲಿ. ಬೇಡ? ಹಾಂ ಸರಿ. ನೋಡು ಹೊಡಿಯೋದು. ಏಯ್, ಸಾಕು ಮಾರಿಯ. ಎರಡು ನಾಲ್ಕು ಕೈ ತೊಳಿಬೇಕು ನೋಡಿ ಫ್ರೆಂಡ್ಸ್. ತಿಂದಾದ್ಮೇಲೆ ಪಾತ್ರೆ ತೊಳೆಯೋಕೆ ಬೇಜಾರದಕ್ಕೆ ಎಲ್ಲ ಪಕ್ಷ ತೊಳೆದಿಟ್ಕೊಂಬಿಟ್ಟೆ. ಬರ್ರಿ ಈ ಕಡೆ, ನಾನೆಲ್ಲ ತೊಳೆದಾಗ್ತೀನಿ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡೇ ಇಟ್ಟಿದೆ. ಎಂತದ ಹೇಳ್ತದ ನಾನು ತೊಳಿತೀನಿ ಹೋಗಿ. ಅಷ್ಟೇ ಅವ್ನು ಮಲ್ತಾನೆ ನಾನು ಬೇಗ. ಎಲ್ಲ ಕ್ಲೀನ್ ಮಾಡಿಟ್ಟೇ ಊಟಕ್ಕೆ ಹೋಗಿ ಕೂತಿದ್ದೆ ನಾನು. ಈಗ ಏನಿದ್ರೆ ಇದೊಂದೆರಡು ತಟ್ಟೆ, ಒಂದು ಕುಕ್ಕರ್ ಅಷ್ಟೇ ಬಾಕಿ. ಇದೊಂದು ಬಾಕಿ. ಎಂತದ? ಹಾಂ, ನೀವು ಮಣಿಯೋದು ಮಾಡ್ತೀನಿ, ಅದು ಹಂಗಾಗಲ್ಲಪ್ಪ ಫ್ರೆಂಡ್ಸ್. ಊಟ ಆಗಿ ಹಾಸಿಗೆ ಲಾಸ ಮಲ್ಗಕ್ಕೆ ಬಂದು ಇವನು ಅಂತದೆ ಖರ್ಜೂರ ತಿಂತದಾನೆ. ಎಲ್ಲರೂ ಒಂದೊಂದು ಖರ್ಜೂರ ತಿಂತಾಯಿದ್ವಾ. ಅದಕ್ಕೊಂದು ಸ್ಪೂನ್ ಕೊಟ್ಟರೆ. ತುಂಬ ಇದು ಅಂಬಾನಿ ಮನೆ ಖರ್ಜೂರ ಅದು. ಆ್ಯಕ್ಚುಲಿ ನಾವು ತಗೊಂಬಂದಿರೋದು. ಅಂಬಾನಿ ತಗೋಬೇಕಾಗಿದ್ದೆ, ನಾವು ತೊಗೊಂಡ್ವಿ. ಅವರೊಬ್ಬರೇ ಯಾಕೆ ತಿನ್ನೋದು, ನಾವು ತಿನ್ನೋಣ ಅಂತ. ಅದಕ್ಕೊಂದು ಸ್ಪೂನು ಎಲ್ಲ ಕೊಟ್ಟಾರೆ. ರೇಟ್ ನೋಡಿದ್ರೆ ನಿಮಗೆ ತಲೆ ತಿರುಗ್ತದೆ. ಒಳಗಡೆ ಇರೋ ಮಾಲ್ ನೋಡಿ ರೇಟ್ ನೋಡಿದ್ರೆ ತಲೆ ತಿರುಗ್ತದೆ. ಅಲ್ಲಿ ತಕ್ಕೊಡ್ತಾರೆ, ಕೊಡು ಬೀಜ ತಕ್ಕೊಡಿ. ಅವನಿಗೆ ಅವ್ನು ಫಸ್ಟೇ ಅವ್ನು ತಕ್ಕೊಳ್ಳಲ್ಲ. ಟೇಕ್ ಕೇರ್, ಲವ್ ಯು ಆಲ್. ಬಾ, ಗುಡ್ ನೈಟ್ ಹೇಳ. ಬಾ, ಬೇಡ ಅಂತೆ ಅವ್ನು. ಬ್ಯಾಡ್ ಬಾಯ್, ಸ್ವಸ್ತಿಗಿದ್ದೆ ಬ್ಯಾಡ್ ಬಾಯ್. ಗುಡ್ ನೈಟ್ ಹೇಳು. ಬಾಯ್, ಗುಡ್ ನೈಟ್ ಹೇಳು. ಓಕೆ ಫ್ರೆಂಡ್ಸ್, ಬಾಯ್.